ಹಿರಿಯೂರು ಕ್ಷೇತ್ರದ 14 ಕೆರೆಗಳಿಗೆ ನೀರು ತುಂಬಿಸಬೇಕು ಎನ್ನುವುದು ಸುಧಾಕರ್ ಅವರ ಕನಸಾಗಿತ್ತು. ಈ ಯೋಜನೆ ಮಾಡಲು ನನ್ನ ಬಳಿ ಅವರು ಕೊನೆಯದಾಗಿ ಮಾತು ತೆಗೆದುಕೊಂಡಿದ್ದರು. ಈ ಮಾತನ್ನು ಉಳಿಸಿಕೊಳ್ಳಲು ನಾವು ಸಚಿವ ಸಂಪುಟದಲ್ಲಿ 244 ಕೋಟಿ ರು ಮೊತ್ತದ ಯೋಜನೆಗೆ ಒಪ್ಪಿಗೆ ನೀಡಿದ್ದೇವೆ ಎಂದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದ ನೆಹರು ಮೈದಾನದಲ್ಲಿ ಇಂದು ನಡೆದ ಮಾಜಿ ಸಚಿವ ದಿವಂಗತ ಡಿ. ಸುಧಾಕರ್ ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ರೈತರ ಸಂಕಷ್ಟಗಳಿಗೆ ಸದಾ ಸ್ಪಂದಿಸುತ್ತಿದ್ದ ಸುಧಾಕರ್ ಅವರು ಬಹುದೊಡ್ಡ ಕನಸಾಗಿದ್ದು 14 ಕೆರೆಗಳಿಗೆ ನೀರುಣಿಸುವ ಯೋಜನೆಗೆ ಅನುಮೋದನೆ ನೀಡಬೇಕೆಂದು ನಾನು ಜಲಸಂಪನ್ಮೂಲ ಸಚಿವನಾಗಿದ್ದಾಗ ಒತ್ತಾಯಿಸಿದರು. ಆ ಯೋಜನೆ ಜಾರಿಗೊಳಿಸಲು ನಾವು ಮುಂದಾಗಿದ್ದೇವೆ ಎಂದರು. ಅಮ್ಮನ ನೆನಪು, ಪ್ರೀತಿಯ ಮೂಲಕ ದೇವರ ನೆನಪು, ಭಕ್ತಿಯ ಮೂಲ ಗುರುವಿನ ನೆನಪು, ಜ್ಞಾನದ ಮೂಲ 3 ನೆನಪು ಮನುಷ್ಯತ್ವಕ್ಕೆ ಮೂಲ. ಸುಧಾಕರ್ ನೆನಪು ಮೋಕ್ಷಕ್ಕೆ ಮೂಲ. ಸುಧಾಕರ್ ಕೇವಲ ಮಂತ್ರಿಯಲ್ಲ, ನನ್ನ ಆತ್ಮೀಯ ಸ್ನೇಹಿತ ಕುಟುಂಬದ ಸದಸ್ಯರಾದ ದಿವಂಗತ ಡಿ. ಸುಧಾಕರ್ ಅವರಿಗೆ ನುಡಿನಮನ ಸಲ್ಲಿಸಲು ಬಯಸುತ್ತೇನೆ ಎಂದರು. ನಮ್ಮ ಹಿರಿಯರಾದ ಹರಿಪ್ರಸಾದ್ ಅವರೇ, ನನ್ನ ಸಹೋದ್ಯೋಗಿಗಳಾದ ಸತೀಶ್ ಜಾರಕಿಹೊಳಿ ಅವರೇ, ಇಲ್ಲಿ ನಮ್ಮ AICC ವೀಕ್ಷಕರಾಗಿ ಆಗಮಿಸತಕ್ಕಂಥ ವಿಪಿನ್ ಬೋರಾರ್ ಅವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡಗಳಾದ ಶಾಸಕ ಮಿತ್ರರಾದ ಜಯಚಂದ್ರನ್ ಅವರೇ, ತನ್ವೀರ್ ಸೇಠ್ ಅವರೇ, ಕೊಯ್ಲಪ್ಪನವರೇ, ರಘುಮೂರ್ತಿ ಅವರೇ, ವೀರೇಂದ್ರ ಪತ್ತಿಯವರೇ, ವೆಂಕಟೇಶ್ ಅವರೇ, ಸಲೀಂ ಅಹಮದ್ ಅವರೇ, ಶ್ರೀನಿವಾಸ್ ಅವರೇ, ಮಾಜಿ ಸಂಸತ್ ಸದಸ್ಯರಾದ ಚಂದ್ರಪ್ಪನವರೇ, ಪೂರ್ಣಿಮಾರ್ ಅವರೇ, ಮಾಜಿ ಸಚಿವರಾದಂಥ ಆಂಜನೇಯವರೇ, ಆರ್ ಮಂಜುನಾಥ್ ಅವರೇ, GS ಮಂಜುನಾಥ್ ಅವರೇ, ಸಂಚಿತೇನವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ, KPCCಯ ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರ ಸುಧಾಕರ್ ಅವರ ಕುಟುಂಬದ ಎಲ್ಲ ಗೌರವಾನ್ವಿತ ಸದಸ್ಯಗಳೇ, ಅವರ ಶ್ರೀಮತಿ ಇದ್ದಾರೆ, ಅವರ ಮಗಳಿದ್ದಾರೆ, ಅವರ ಮಗ ಸುಭಾಷ್ ಕೂಡ ಇದ್ದಾರೆ. ಮುಖ್ಯವಾಗಿ